ಅನ್ನುವಂಥ ಅವರ ಮುಖವಾಡ ಇದೆಯಲ್ಲ, ಇದನ್ನು ಎಲ್ಲರೂ ಸೇರಿ ಕಳಿಸ್ಬೇಕು. ನಾವೇನು ಹೇಳ್ತಾ ಇದ್ದೀವಿ, 10 ಜನ ಕೆಲಸ ಮಾಡುವಂಥ ಸಂಸ್ಥೆಗಳಿಗೂ ಕೂಡ ಇದನ್ನು ಅನ್ವಯಿಸಿ ಅಂತ ಹೇಳ್ತಾ ಇದ್ದೀವಿ. ಈಗ ನೀವು ಪತ್ರಕರ್ತರೆಲ್ಲ, ಸಣ್ಣ ಪತ್ರಕರ್ತರೆಲ್ಲ ಯಾವುದೇ ಸಂಸ್ಥೆಯಲ್ಲಿ ಬರ್ತೀರಾ, ನಾಟ್ ಮೋರ್ ದೆನ್ 10 ಮೆಂಬರ್ಸ್. ಬಟ್ ಇವತ್ತು ಸಂಸ್ಥೆ ಅನ್ನೋದಕ್ಕೆ ವ್ಯಾಖ್ಯಾನನೇ ಚೇಂಜ್ ಮಾಡಿದ್ದಾರೆ ಸರ್. ಈಗ ಮೊದಲು ಇಷ್ಟು ದಿನ ಇದ್ದದ್ದು 10 ಜನ ಕಾರ್ಮಿಕರಿದ್ರು, ವರ್ಕರ್ ಅಂತ ಹೇಳಿದ್ರು. ಅದಕ್ಕೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇದ್ದರೆ ಅದನ್ನು ಇನ್ಸ್ಟಿಟ್ಯೂಷನ್ ಆರ್ ಇಂಡಸ್ಟ್ರಿ ಅಂತ ಕರೀತಾ ಇದ್ವಿ. 20 ಜನ ವರ್ಕರ್ಸ್ ಇದ್ದು ನಾನ್ ಪವರ್ ಇದ್ದರೆ ಅದನ್ನು ಇದು ಇನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಈಗ ಅದನ್ನು 10ರಿಂದ 20 ಮಾಡಿ 20ರಿಂದ 40 ಮಾಡಿಬಿಟ್ಟು ಈ 10-20 ನೋ ESI, ನೋ PF, ನೋ ಮಿನಿಮಮ್ ವೇಜ್, ನೋ ಎನಿ ಶ್ಯೂರಿಟಿ, ಅಷ್ಟು ಅಪಾಯದಲ್ಲಿ ಇದು ಬಂದಿದೆ ಸರ್ ಕೋರ್ಟ್. ಆಮೇಲೆ ಇನ್ನೊಂದು ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಇದ್ದಾರಲ್ಲ ಸರ್, ಇಷ್ಟು ದಿನ 30 ಜನ, ಇದು 20 ಜನ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಇದ್ದರೆ ಗೌರ್ಮೆಂಟ್ ಲೈಸೆನ್ಸ್ ಶಾಸನಬದ್ಧ ಹಕ್ಕುಗಳನ್ನು ಕೊಡಬೇಕಾಗಿತ್ತು. ಈಗೇನು ಮಾಡಿದ್ದಾರೆ ಗೊತ್ತಾ, ಅದನ್ನು 50ಕ್ಕೆ ಹೆಚ್ಚಳ ಮಾಡಿದ್ದಾರೆ. 50ಕ್ಕೆ ಅಂದರೆ ಎನಿ ಕಾಂಟ್ರಾಕ್ಟ್ 49ಕ್ಕೆ ಮಾಡ್ತಾನೆ, ಲೈಸೆನ್ಸ್ ತೊಗೊಳ್ಳಲ್ಲ, ಅವ್ರಿಗೆ ಯಾರಿಗೂ ESI, PF ಯಾವುದೂ ಬರಲ್ಲ. ಇಷ್ಟು ಮೋಸದ ಬದಲಾವಣೆಗಳಿದಾವಲ್ಲ, ಇದು ನಮ್ಮದು ಯಾರಿಗೋ ಫ್ಯೂಚರನ್ನು ಇದು ಮಾಡಲ್ಲ. ಈವನ್ ನೀವು ಹೇಳಿದ್ರಲ್ಲ ಸರ್, ಈ ಏನು ದೊಡ್ಡ ದೊಡ್ಡ ಇದರಲ್ಲಿರುವಂಥ ಪತ್ರಕರ್ತರು ಅಂತ, ಅಲ್ಲಿ ಕೂಡ ಇರೋರೆಲ್ಲ ಇದು ಕಾಂಟ್ರಾಕ್ಟ್ ಆ್ಯಂಡ್ ಔಟ್ಸೋರ್ಸ್ ಇರೋದು, ಇನ್ಕ್ಲೂಡಿಂಗ್ ಪ್ರಜಾವಾಣಿ, ಇನ್ಕ್ಲೂಡಿಂಗ್ ಹಿಂದೂ, ಇನ್ಕ್ಲೂಡಿಂಗ್ ಇಂಡಿಯನ್ ಎಕ್ಸ್ಪ್ರೆಸ್, ಡೆಕ್ಕನ್ನರ್ ಅಂತ. ಫಿಕ್ಸ್ಡ್ ಟರ್ಮ್ ಅಂದರೆ ಈಗ ನಿಮ್ಗೊಂದು ಸ್ಕಿಲ್ ಇದೆ, ನೀವು ಕಾಂಟ್ರಾಕ್ಟಲ್ಲಿ ಬರಲ್ಲ, ಯು ಆರ್ ರೆಫ್ಯೂಸ್ ಟು ಕಮ್ ಟು ಅಟೆಂಡ್ ದಿಸ್ ವರ್ಕ್. ಅದಕ್ಕೆ ಅವನೇನು ಹೇಳ್ತಾನೆ, ಕಾಂಟ್ರಾಕ್ಟ್ ಅನ್ನೋ ಪದ ತೆಗೆದು ಫಿಕ್ಸ್ಡ್ ಟರ್ಮ್ ಅಂತ ಹೇಳ್ತಾನೆ. ಆಯ್ತಪ್ಪ, ನೀನು ಪ್ರಾಜೆಕ್ಟ್ ಮೇಲೆ ಬಾ, 1 ವರ್ಷ ಕೆಲಸ ಮಾಡಿ, ಕ್ಯಾನ್ ಯು ಗೋ. ಈ ರೀತಿ ಬೇಕಾದ್ರೂ ಹೋಗಿ ಓಡಾಡ್ತೀರಾ, ಹಾರಾಡ್ತೀರಾ, ಯಾರೂ ಯೋಚನೆ ಮಾಡ್ತಿಲ್ಲ.